ಓಜೋನ್ ಒಡೆಯುವಿಕೆ ಎಂದರೇನು? ಓಜೋನ್ ಆಮ್ಲಜನಕದ 3 ಅಣುಗಳು ಹೊಂದಿದ್ದು ಒಡೆದು ಎರಡು ಆಕ್ಸಿಜನ್ ಅನ್ನು ಒಂದು ಪ್ರತ್ಯೇಕ ಆಮ್ಲಜನಕ ಉಂಟು ಮಾಡುತ್ತೆ. ಈ ಸ್ವತಂತ್ರವಾದ ಆಕ್ಸಿಜನ್ ಪ್ರಮಾಣ ಬಹಳ ಪ್ರತಿಕ್ರಿಯಾಶೀಲವಾಗಿದ್ದು ತಕ್ಷಣ ಆಕ್ಸಿಜನ್ನೊಂದಿಗೆ ಸೇರಿ ಮತ್ತು ಓಜೋನ್ ಅಣುಗಳು ಉಂಟಾಗುತ್ತೆ. ಆಕ್ಸಿಜನ್ ಮತ್ತು ಓಜೋನ್ ನಡುವೆ ಸಮಸ್ಥಿತಿ ಬಹಳ ಸಕ್ರಿಯವಾಗಿರುತ್ತೆ. ಓಜೋನ್ ಪದರವಿಲ್ಲದಿದ್ದರೆ ಜೀವ ಅಸ್ತಿತ್ವ ಕಷ್ಟವಾಗ್ತಿತ್ತು. ಓಜೋನ್ ಪದರದ ದಪ್ಪ ಅಳೆಯಲು ಡಾಪ್ಸನ್ ಮಾನವನ್ನು ಬಳಸ್ತಾರೆ. ಓಜೋನ್ ಪದರದ ದಪ್ಪ ಅಳೆಯಲು ಓಜೋನ್ ಪದರದ ದಪ್ಪ ಅಳೆಯಲು ಡಾಪ್ಸನ್ ಎಂಬ ಮಾನವನ್ನು ಬಳಸ್ತಾರೆ ಅಂತ ಹೇಳ್ಬೋದು. ವಾಯುಮಂಡಲದ 2ನೇ ಪದರವಾದ ಸ್ಟ್ರಾಟೋಸ್ಫಿಯರ್ನಲ್ಲಿ ಓಜೋನ್ ಪದರವಿದೆ. ಓಜೋನ್ ಪದರಲ್ಲಿ ಇದಕ್ಕೆ ಹೇಳ್ತಾರೆ ವಾಯುಮಂಡಲದಲ್ಲಿ 2ನೇ ಪದರವಾಗಿದೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಓಜೋನ್ ಕಂಡು ಬರುತ್ತೆ ಅಂತ ಹೇಳ್ಬೋದು. ಅದು 300 ಡಾಪ್ಸನ್ ಮತ್ತು 3 ಮಿಲಿ ಮೀಟರ್ಸ್ ದಪ್ಪನಿದೆ. ಅದು 300 ಡಾಪ್ಸನ್ ಅಥವಾ 3 ಮಿಲಿ ಮೀಟರ್ ದಪ್ಪ ಹೊಂದಿದೆ ಅಂತ. ಅದು ಒಂದು ಹೇಳೋದು 1 ಡಾಪ್ಸನ್ ಮಿನಿಟ್ ಅಂದರೆ 1 ಮಿಲಿಮೀಟರ್. 1 ಡಾಪ್ಸನ್ ಮಿನಿಟ್ ಅಂದರೆ 1 ಡಾಪ್ಸನ್ ಮಿನಿಟ್ ಅಂದರೆ 1 ಮಿಲಿಮೀಟರ್ ಆಗಿದೆ ಅಂತ ಹೇಳ್ಬೋದು. ನವಜಾತ ಆಮ್ಲಜನಕದಲ್ಲಿ ಎಷ್ಟು ಆಮ್ಲಜನಕದ ಪ್ರಮಾಣ ಇರುತ್ತೆ? ನವಜಾತ ಆಮ್ಲಜನಕದಲ್ಲಿ ಎಷ್ಟು ಆಮ್ಲಜನಕದ ಪ್ರಮಾಣ ಇರುತ್ತೆ? ನವಜಾತ ಆಮ್ಲಜನಕದಲ್ಲಿ ಒಂದು ಆಮ್ಲಜನಕದ ಪ್ರಮಾಣ ಇರುತ್ತೆ. ನವಜಾತ ಆಮ್ಲಜನಕದಲ್ಲಿ ಒಂದು ಆಮ್ಲಜನಕದ ಪ್ರಮಾಣ ಇರುತ್ತೆ ಅಂತ ಹೇಳ್ಬೋದು. ಸಾಮಾನ್ಯ ಆಮ್ಲಜನಕದಲ್ಲಿ 2 ಆಕ್ಸಿಜನ್ ಪ್ರಮಾಣ ಇರುತ್ತಲ್ಲ. ಸಾಮಾನ್ಯ ಆಮ್ಲಜನಕದಲ್ಲಿ 2 ಆಕ್ಸಿಜನ್ ಪ್ರಮಾಣ ಇರುತ್ತೆ. ಓಜೋನ್ನಲ್ಲಿ ಆಮ್ಲಜನಕದ 3 ಪ್ರಮಾಣ ಇರುತ್ತೆ ಅಂತ ಹೇಳ್ಬೋದು. ಇವುಗಳಲ್ಲಿ ಧಾತು ಒಂದು ಬಗೆ ಇದ್ದು ಆದರೆ ಪದಾರ್ಥ ಮಾತ್ರ ವಿಭಿನ್ನವಾಗಿರುತ್ತೆ. ನಗಿಸುವ ಅನಿಲ ಯಾವುದು? ನೈಟ್ರಿಕ್ ಆಕ್ಸೈಡ್ ಅಥವಾ NTO ಅಂತ ಹೇಳ್ತಾರೆ. ನಗಿಸುವ ಅನಿಲ ಅಥವಾ ಸಂತೋಷ ಅನಿಲ ಯಾವುದು? ಲಾಫಿಂಗ್ ಗ್ಯಾಸ್ ಅಥವಾ ಹ್ಯಾಪಿ ಗ್ಯಾಸ್ ಕರೀತಾರೆ. ನೈಟ್ರಿಕ್ ಆಕ್ಸೈಡ್ ಅಂತ ಕರೀತಾರೆ. ನೈಟ್ರಿಕ್ ಆಕ್ಸೈಡ್ ಎಂಬುದು ಒಂದು ರಾಸಾಯನಿಕ ವಸ್ತು. ಇದು ಕೊಠಡಿ ಉಷ್ಣತೆಯ ಬಣ್ಣವಿಲ್ಲದ ಉರಿಯಾದ ವಾಸನೆ ಉಳ್ಳದ ಅನಿಲವಾಗಿದೆ. ಇದು ಶಸ್ತ್ರಚಿಕಿತ್ಸೆ ಇಲ್ಲದ ದಂತ ಚಿಕಿತ್ಸೆಗೆ ಅಳವಡಿಕೆ ಹಾಗೂ ನೋವು ನಿವಾರಕವಾಗಿ ಬಳಸ್ತಾರೆ. ನೈಟ್ರಿಕ್ ಆಕ್ಸೈಡ್ ಹಸಿರು ಅರಣ್ಯಪರಕಾರದ ಅನಿಲವಾಗಿದೆ. ಇದನ್ನು ಮಲಿನಕಾರಕವಾಗಿದೆ. ರಾಕೆಟ್ಗಳಲ್ಲಿ ಆಕ್ಸಿಡೈಸರ್ ಆಗಿ ಮೋಟಾರ್ ರೇಸ್ನ ಎಂಜಿನ್ ಆಗಿ ಸಾಮರ್ಥ್ಯ ಬಳಸುತ್ತಾರೆ. NTO MPDV ಎಂಬ ಬ್ರಿಟಿಷ್ ವಿಜ್ಞಾನಿ ನೈಟ್ರಿಕ್ ಆಕ್ಸೈಡ್ನ ಸಾವಿನ ಸ್ಥಳದಲ್ಲಿ ಅನಿಲಗೊಳಿಸಿದನು. MPDV ಏನು ಮಾಡ್ತಾನಂದರೆ ಇವನ್ನ ನೈಟ್ರಿಕ್ ಆಕ್ಸೈಡ್ ಹತ್ತಿರ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಅನಿಲವನ್ನಾಗಿ ಬಳಸಿದನು. ಪಬ್ಲಿಕ್ ಪ್ಲೇಸ್ ಆಗ ಇದನ್ನು ಬಳಸಿದನು ಅಂದರೆ ಅನಿಲವಾಗಿ ಇದು ಬಳಸಿದ ಅಂತ ಹೇಳ್ಬೋದು. MPDV ನೆನಪಬೇಕು. ಎಲ್ಲಿ ಬಳಸಿದನು? ಪಬ್ಲಿಕ್ ಪ್ಲೇಸಲ್ಲಿ ಬಳಸಿದನು. ಅದನ್ನು ಅನಿಲವಾಗಿ ಬಳಸಿದನು ಯಾವುದು? ನೈಟ್ರಿಕ್ ಆಕ್ಸೈಡ್. ಇದನ್ನು ಅವನ ಹೆಸರೇನು? MPDV ಅಂತ ಹೇಳ್ಬೋದು. ಜಾಗತಿಕ ತಾಪಮಾನ ಕಾರಣವಾದ ವಿದ್ಯಮಾನ ಹಸಿರುಮನೆ ಪರಿಣಾಮ. ಜಾಗತಿಕ ತಾಪಮಾನ ಕಾರಣವಾದ ವಿದ್ಯಮಾನ ಹಸಿರುಮನೆ ಪರಿಣಾಮ ಜಾಗತಿಕ ತಾಪಮಾನಕ್ಕೆ ಮೂಲ ಕಾರಣವಾಗಿದೆ. ಅಂದರೆ ಹಸಿರುಮನೆ ಪರಿಣಾಮದಿಂದ ನಮ್ಮ ಜಾಗತಿಕ ತಾಪಮಾನಕ್ಕೆ ಅದು ಹೆಚ್ಚಾಗಿ ಬಿಸಿಲು ಆಗೋ ಕಾರಣ ಅದು ಕೂಡ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಹಸಿರುಮನೆ ಪರಿಣಾಮ ಅಂದರೆ ಹಸಿರುಮನೆ ಅನ್ನೋದನ್ನ ಉಂಟಾಗುತ್ತೆ. ಹಸಿರುಮನೆ ಪರಿಣಾಮ ಅಂದರೆ ಹಸಿರುಮನೆ ಅನಿಲದಿಂದ ಅದು ಉಂಟಾಗುತ್ತೆ ಅಂತ ಹೇಳ್ಬೋದು. ಉದಾಹರಣೆ ಆ ಅನಿಲ ಯಾವಂದರೆ ನೀರಾವಿ, ಇಂಗಾಲ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್, ಮಿಥೇನ್, ನೈಟ್ರಿಕ್ ಆಕ್ಸೈಡ್, ನಗಿಸುವ ಅನಿಲ, ಓಜೋನ್ ಒಳಗೊಂಡಿದೆ ಅಂತ ಹೇಳ್ಬೋದು.
ಹಸಿರುಮನೆ ಅನಿಲಕ್ಕೆ ಮೂಲ ಕಾರಣವಾದ ವಾಹನಗಳಿಂದ ಕೈಗಾರಿಕೆಯಿಂದ ಬಿಡುಗಡೆ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಹಸಿರುಮನೆಗೆ ಕಾರಣವಾದ ಯಾವುದೇ ಅಂದರೆ ಗಾಡಿಯಿಂದ ಹೊರಬರುವ ಮಾಲಿನ್ಯಕರವಾದ ಅಥವಾ ಕೈಗಾರಿಕೆಯಿಂದ ಬಿಡುಗಡೆ ಆಗುವ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಸಲ್ಫರ್ ಡೈಆಕ್ಸೈಡ್ನಿಂದ ಆಮ್ಲಮನೆ ಉಂಟಾಗುತ್ತೆ. ಜ್ವಾಲಾಮುಖಿ ಸ್ಫೋಟ, ಉಷ್ಣ ಸ್ಥಾವರದ ಕಲ್ಲಿದ್ದಲಿನಿಂದ ಪೆಟ್ರೋಲಿನಲ್ಲಿರುವ ಗಂಧಕ ಉರಿದಾಗ ಒತ್ತಡದಲ್ಲಿ ಸಲ್ಫರ್ ಡೈಆಕ್ಸೈಡ್ ಸೇರುತ್ತೆ. ಜ್ವಾಲಾಮುಖಿ ಸ್ಫೋಟ ಅದರಿಂದ ಆಗ್ತೈತಿ. ಮತ್ತು ಉಷ್ಣ ಸ್ಥಾವರದ ಕಲ್ಲಿದ್ದಲಿನಿಂದ ಅದೊಂದು ಪೆಟ್ರೋಲ್ನಲ್ಲಿರುವ ಗಂಧಕದ ಉರಿದಾಗ ವಾತಾವರಣದಲ್ಲಿ ಪೆಟ್ರೋಲ್ನಲ್ಲಿರುವ ಗಂಧಕ ಉರಿದಾಗ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕ ಡೈಆಕ್ಸೈಡ್ ಸೇರುತ್ತೆ. ಇಂಥ ಸಲ್ಫರ್ ಡೈಆಕ್ಸೈಡ್ನೊಂದಿಗೆ ವಾತಾವರಣದಲ್ಲಿ ನೀರಿನ ಅಣುಗಳು ವರ್ತಿಸಿ ಅದು ಆಮ್ಲಮನೆ ಆಗೋದ್ರಿಂದ ಇಂಥ ಸಲ್ಫರ್ ಡೈಆಕ್ಸೈಡ್ ವಾತಾವರಣ ಸೇರಿದಾಗ ಅಲ್ಲಿ ನೀರಿನ ಅಣುಗಳಿರ್ತಾವೆ, ಅಲ್ಲಿ ಏನು ಮಾಡ್ತಾವೆ, ಅದ್ರ ಮೇಲೆ ವರ್ತಿಸ್ತೈತೆ. ಅಂದರೆ ಅದ್ರ ಮೇಲೆ ಅಣುಗಳು ಅದ್ರ ಮೇಲೆ ವರ್ತಿಸಿದಾಗ ಅದು ಏನಾಗ್ತೈತಿ, ಆಮ್ಲಮನೆ ಉಂಟಾಗುತ್ತೆ. ಆಮ್ಲಮನೆ ಹೆಂಗೆ ಉಂಟಾಗುತ್ತೆ ಅಂದರೆ ಇದು ಜ್ವಾಲಾಮುಖಿ ಸ್ಫೋಟದಿಂದ ಹೊರಬರುವ ಮತ್ತು ಪೆಟ್ರೋಲ್ನಲ್ಲಿರುವ ಗಂಧಕಾಮ್ಲ ಅದರಿಂದ ಮತ್ತು ಉಷ್ಣ ಸ್ಥಾವರ ಕಲ್ಲಿದ್ದಲಿನಿಂದ ಮತ್ತು ಅವೆಲ್ಲ ಉರಿದಾಗ ಏನಾಗ್ತೈತಿ, ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿಯಾಗಿ ವಾತಾವರಣ ಸೇರಿದಾಗ ಅಲ್ಲಿ ಮಳೆಗಳ ಹನಿಗಳ ಅದರೊಳಗೆ ವರ್ತಿಸಿದಾಗ ಆಮ್ಲಮನೆ ಉಂಟಾಗುತ್ತೆ. ಆಮ್ಲಮನೆ ನೀರಣಿಗಳು ಅದ್ರ ಮೇಲೆ ವರ್ತಿಸಿದಾಗ ಸಲ್ಫರ್ ಡೈಆಕ್ಸೈಡ್ನೊಂದಿಗೆ ನೀರಣಿಗಳು ವರ್ತಿಸಿದಾಗ ಆಮ್ಲಮನೆ ಉಂಟಾಗುತ್ತೆ. ಈ ಆಮ್ಲಮನೆ ಮಣ್ಣಿನ ಫಲವತ್ತತೆ ಕಡಿಮೆ ಮಾಡುತ್ತೆ. ಈ ಆಮ್ಲಮನೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು. ಸ್ಮಾರಕಗಳು, ವಿಗ್ರಹಗಳು, ಕಟ್ಟಡಗಳು ಕೊರೆಯುತ್ತವೆ. ಸ್ಮಾರಕಗಳು, ಕಟ್ಟಡಗಳ ಕೊರೆಯುತ್ತವೆ ಅಂತ ಹೇಳ್ಬೋದು. ಸಸ್ಯಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸಸ್ಯಗಳ ಮೇಲೆ ಅವು ದುಷ್ಪರಿಣಾಮ ಬೀರುತ್ತವೆ ಅಂತ ಹೇಳ್ಬೋದು. ಆಮ್ಲಮನೆ ಆಕ್ಸೈಡ್ ಆಫ್ ಸಲ್ಫರ್ ಡೈಆಕ್ಸೈಡ್ ಆಫ್ ನೈಟ್ರೋಜನ್ ಕಾರಣವಾಗಿದೆ. ಆಮ್ಲಮನೆಗೆ ಯಾವ ಕಾರಣವಿದೆ, ಸಲ್ಫರ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಆಫ್ ಆಕ್ಸೈಡ್ ಅಂತ ಕೂಡ ಕಾರಣವಾಗಿದೆ. ಆಮ್ಲಮನೆ pH ಮನೆ ಕೇಳ್ತಾರೆ 5.6 ಆಮ್ಲಮನೆ pH ಮೌಲ್ಯ ಎಷ್ಟು, 5.6ರಿಂದ 6.5 ಇರುತ್ತೆ. ಆಮ್ಲಮನೆ pH ಮೌಲ್ಯ 5.6ರಿಂದ ಮತ್ತು 6.5ರಿಂದ 6.5ರಿಂದ ನೈಟ್ರೋಜನ್ ಆಕ್ಸೈಡ್ ಅಣುರೂಪದಲ್ಲಿ ವಾತಾವರಣ ಸೇರಿ ನೀರಾವಿ ಜೊತೆ ಅನುಕ್ರಮಕ್ಕೆ ಸಲ್ಫರ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಪರಿವರ್ತನೆ ಅದರಿಂದ ಆಮ್ಲಮನೆ ಉಂಟಾಗುತ್ತೆ. ಆದರೆ ಇಲ್ಲ, ಇಂಥ ಮಂಜಿನ ಮಳೆ ವಿಪುಲ ಬೀಳತೊಡಗುತ್ತೆ. ಕೈಗಾರಿಕಾ ಇಂಧನ ದಹನ ಕ್ರಿಯೆ ಈ ಬಿಟ್ಕೊಂಡೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು.